ಹಲೋ ಫುಡೀಸ್, ಪವೀಸ್ ಅಡುಗೆ ಸ್ಟುಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಹಾಗೆ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಬೇಕು ಅನ್ನೋರಿಗೆ ಈಸಿಯಾಗಿ ರೆಡಿ ಆಗುತ್ತೆ. ಸ್ನ್ಯಾಕ್ಸ್ ಟೈಮ್ಗೂ ಈ ಒಂದು ರೆಸಿಪಿ ಸೂಪರಾಗಿರುತ್ತೆ. ಟೇಸ್ಟು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದಾದರೆ ಪ್ಲೀಸ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ಈ ಒಂದು ಬನಾನಾ ಪುಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣಲ್ಲಿ ತುಂಬಾ ವೆರೈಟಿ ಬಾಳೆಹಣ್ಣು ಇರುತ್ತೆ. ಆದರೆ ನೀವು ಯಾವ ವೆರೈಟಿ ಬಾಳೆಹಣ್ಣು ಇಷ್ಟಪಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ದೊಡ್ಡ ಬಾಳೆಹಣ್ಣು, ನಮ್ಮ ಕಡೆ ಚುಕ್ಕೆ ಬಾಳೆಹಣ್ಣು ಅಂತ ಹೇಳಿ ಕರಿತೀವಿ, ಆ ಬಾಳೆಹಣ್ಣು 2 ಬಾಳೆಹಣ್ಣು ತೊಗೊಂಡು ಈ ಥರ ಸ್ಪೂನಿಂದ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಈ ಒಂದು ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ರಿಚ್ ಫೈಬರ್ ಇರುತ್ತೆ, ಹಾಗೆ ಕಡಿಮೆ ಕ್ಯಾಲೋರಿ ಕೂಡ ಇರುತ್ತೆ. ಈಗ ನಾನು 1 ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಓಟ್ಸ್ ತೊಗೊಳ್ತಾ ಇದ್ದೀನಿ. ಇದು ಮಸಾಲೆ ಓಟ್ಸ್ ಅಲ್ಲ, ಪ್ಲೈನ್ ಓಟ್ಸ್ ತೊಗೊತಿದ್ದೀನಿ. 1 ಕಪ್ ಆಗೋಷ್ಟು ಪ್ಲೈನ್ ಓಟ್ಸ್ ಹಾಕ್ಕೊಂಡು ನಾನಿಲ್ಲಿ 2 ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಇನ್ನೂ ತುಂಬ ಜಾಸ್ತಿ ಮಾಡಿ ಫ್ರಿಜ್ಜಿಗೂ ಹಾಕಿ ಇಟ್ಕೊಬೋದು. ಆವಾಗ ಬಾಳೆಹಣ್ಣು ಪ್ರಮಾಣ ಹಾಗೆ ಓಟ್ಸ್ ಪ್ರಮಾಣನೂ ಜಾಸ್ತಿನೇ ತಗೊಳ್ಳಿ. ನಾನಿಲ್ಲಿ 1 ಕಪ್ ಓಟ್ಸ್ಗೆ 2 ಬಾಳೆಹಣ್ಣು, ದೊಡ್ಡ ಬಾಳೆಹಣ್ಣು 2 ಬಾಳೆಹಣ್ಣು ತೊಗೊಂಡು ಸ್ಮ್ಯಾಶ್ ಮಾಡಿ ಈ ಥರ ಫಸ್ಟಿಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನೋಡಿ 1 ಗ್ಲಾಸ್ ಆಗೋಷ್ಟು ಹಾಲು ಬೇಕಾಗುತ್ತೆ. ಈ ಹಾಲು ಕಾಯಿಸಿ ಆರಿಸಿರೋ ಹಾಲಾಗಿರುತ್ತೆ. ಹಸಿ ಹಾಲು ಹಾಕ್ಕೊಳೋದಕ್ಕೆ ಹೋಗ್ಬಿಡಿ. ಇದನ್ನು ಹಾಲು ಹಾಕ್ಕೊಂಡು ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲಿನ ಜೊತೆ. ಈ ಥರ 1 ಗ್ಲಾಸ್ ಹಾಲು ಬೇಕಾಗುತ್ತೆ ಈ ಒಂದು ನಾನು ಮಾಡೋ ಕ್ವಾಂಟಿಟಿಯಲ್ಲಿ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇದನ್ನೇ ಡಬಲ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಕುರುಕುಲು ತಿಂಡಿ ಅವು ಇವು ಕೊಡೋ ಬದಲು ಈ ಥರ ಒಂದು ಹೆಲ್ದಿ ರೆಸಿಪಿ ಮಾಡಿಕೊಡ್ತೀರಿ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಿಮಗೆ ಎಷ್ಟು ವೆರೈಟಿ ಡ್ರೈ ಫ್ರೂಟ್ಸ್ ಬೇಕೋ ಅಷ್ಟು ವೆರೈಟಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಕುಂಬಳಕಾಯಿ ಬೀಜ, ಹಾಗೆ ವಾಟರ್ ಮೆಲನ್ ಬೀಜಗಳು, ಹಾಗೆ ಕ್ಯಾಶ್ಯೂಸು, ಗೋಡಂಬಿ, ಹಾಗೆ ಬಾದಾಮಿ ಹಾಕ್ಕೊತಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಯೂಸ್ ಮಾಡ್ಕೊಬೋದು. ಇದನ್ನು ಜಾಸ್ತಿ ಮಾಡಿ ಫ್ರಿಜ್ಜಿಗೆ ಹಾಕಿಟ್ರು ಒಂದು 3-4 ದಿವಸ ಆರಾಮಾಗಿ ಬೆಳಗ್ಗೆ ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇರಲ್ಲ ಕೆಲ್ಸಕ್ಕೆ ಹೋಗೋರಿಗೆ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ರೆಸಿಪಿ. ಈಗ ನಿಮಗೆ ಬೆಲ್ಲ ಬೇಕು ಅನ್ನೋದಾದರೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಆದರೆ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಹಾಕ್ಕೊಳ್ಳಿ. ನಿಮ್ಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ನಾವು ಮಾಡೋ ಸ್ಟೆಪ್ಸಲ್ಲಿ ಮಾಡಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ನಿಮಗೆ ಇಲ್ಲ ನಾವು ಸ್ವೀಟ್ ತಿನ್ನಲ್ಲ ಅನ್ನೋದಾದರೆ ಬೆಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಶುಗರ್ ಅಂತೂ ಹಾಕೋಕ್ಕೆ ಹೋಗಬೇಡಿ. ಬೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಒಂದು ರೆಸಿಪಿಗೆ. ಈಗ ನೋಡಿ ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ಒಳ್ಳೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಈ ಒಂದು ರೆಸಿಪಿಗೆ. ಮೊಸರು ಹಾಕ್ಕೊಂಡು ಲಾಸ್ಟಿಗೆ ಬನಾನನಿಂದ ಗಾರ್ನಿಷ್ ಮಾಡೋಣ. ಇದು ಆಪ್ಷನಲ್ಲು, ಬನಾನಾ ರೆಸಿಪಿ ಆಗಿರೋದ್ರಿಂದ ಬನಾನನಿಂದ ಈ ಥರ ಗಾರ್ನಿಷ್ ಮಾಡಿ. ನೀವು ಬೆಲ್ಲ ಸ್ಕಿಪ್ ಮಾಡಿದರೆ ಈ ಥರ ಹನಿ ಹಾಕ್ಕೊಳ್ಳಿ, ಬೆಲ್ಲ ಬೇಡ ಅನ್ನೋರಾದರೆ. ಇಲ್ಲ ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಬೆಲ್ಲ ಮತ್ತು ಈ ಥರ ಹನಿ 2 ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಆದರೆ ನೆನಪಿರಲಿ, ಇದು ವೆಯ್ಟ್ ಲಾಸ್ ರೆಸಿಪಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಕ್ಕರೆ ಯೂಸ್ ಮಾಡ್ಕೊಂಬಿಡಿ. ಇದು ಮಾಡೋದಕ್ಕೂ ತುಂಬ ಟೈಮ್ ಬೇಕಾಗಲ್ಲ. ಈ ಥರ ಮಾಡಿ ಫ್ರಿಜ್ಗಾಗಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಅರ್ಜೆಂಟಾಗಿ ಆಫೀಸ್ಗೆ ಹೋಗೋರಿಗೆ, ಹಾಗೆ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ತಪ್ಪದೆ ಫಾಲೋ ಮಾಡಿ.